ಹರೇ ಕೃಷ್ಣ. ನಾಳೆ ವೈಕುಂಠ ಏಕಾದಶಿ. ಅಂದರೆ ನನಗೆ ತಿಳಿದಿರೋದನ್ನ ನಾನು ಹೇಳ್ತೀನಿ. ಏಕಾದಶಿ ಅಂದರೆ ಸ್ವಾಮಿಯನ್ನು ಚಿಂತನೆ ಮಾಡಬೇಕು ಎಂದರ್ಥ. ಹಂಗಂತ ನಮ್ಮನ್ನು ಹಿಂಸೆ ಪಡ್ಕೊಳೋದು ಅಂದರೆ ಇವಾಗ ನೋಡ್ರಿ, ತಿರುಪತಿದ್ರಲ್ಲಿ ಏನಾಯಿತು, ಆ ಥರ ಹಿಂಸೆ ಪಡ್ಕೊಂಡು ಸ್ವಾಮಿನ ನೋಡೋದು ಏನು? ಅದೇ ಮನೆಯಲ್ಲಿ ಕುತ್ಕೊಂಡು ಮನೇನ ಶುದ್ಧೀಕರಣ ಮಾಡ್ಕೊಂಡು ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ನ ತಗೊಂಡು ಮನೆಯಲ್ಲಿರೋ ತುಳಸಿ ಗಿಡ ಮುಂದೆನೇ ನಾವು ಧ್ಯಾನಿಸ್ಬೋದಲ್ವಾ? ಪರಮಾತ್ಮನನ್ನು ನಾವು ಅಲ್ಲೇ ನೋಡ್ಬೋದಲ್ವಾ? ಯಾಕೆ ಅಷ್ಟೊಂದು ಹಿಂಸೆ ಪಡ್ಕೊಂತ ಅಲ್ಲಿಗೆ ಹೋಗಿ, ಇಲ್ಲ ಈ ಮನೆ ಹತ್ರದ್ರಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದಲ್ವಾ? ಅಲ್ಲಿ ನಮಗೆ ಅದರೊಳಗಿರೋದು ಶ್ರೀರಾಮನೇ ಅಲ್ವಾ? ಹಿಂಸೆ ಪಡ್ಕೊಂಡು ನಮ್ಮನ್ನು ನಾವು ಹಿಂಸೆ ಪಡ್ಕೊಂಡು ಸ್ವಾಮಿನನ್ನು ಪೂಜಿಸುವಂತೆ ಕೇಳೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ನನ್ನನ್ನು ಸದಾ ಚಿಂತೆ ಮಾಡಪ್ಪ ಅಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರೋದು ಅದೇ, ಮನಸ್ಸನ್ನು ನನ್ನಲ್ಲಿಡು ಅಂತಾನೆ ಹೇಳೋದು. ನಾಳೆ ಒಂದು ದಿವಸ ಆದ್ರೂ ಈ ಥರ ಮಾಡೋಣ. ನಮ್ಮ ತುಳಸಿ ಕಟ್ಟೆ ಮುಂದೆ ತುಳಸಿಯನ್ನೇ ಶ್ರೀಕೃಷ್ಣ ಅಂದ್ಕೊಂಡು ನಮ್ಮ ಮನಸ್ಸನ್ನು ಅದರಲ್ಲಿಡೋಣ. ಕೇವಲ ನಾಳೆ ಒಂದು ದಿವಸ ಮಾಡಿರಿ. ವೈಕುಂಠ ಅಂದ್ರೇ ಅದು ಪರಮಾತ್ಮನಲ್ಲಿ, ಅಂದರೆ ಕೃಷ್ಣನ ಲೋಕ ಅಂದರೆ ಬೃಂದಾವನ ಅಲ್ವಾ? ಬೃಂದಾವನ ಅಂದರೆ ನಮ್ಮ ಮನದಲ್ಲಿರೋ ತುಳಸಿ ಗಿಡನೇ, ಅದರೊಳಗಿರೋದೇ ಕೃಷ್ಣ. ಅದರಲ್ಲಿ ಮನಸ್ಸನ್ನು ಧ್ಯಾನಿಸೋಣ. ಹರೇ ಕೃಷ್ಣ.